ಸೊ ಇವತ್ತು ಮುಖ್ಯವಾಗಿ ನಾವು ಈ ಪ್ರೆಸ್ ಮೀಟ್ ಕರೀತಾ ಇರೋದು ಯಾಕೆ ಅಂತಂದ್ರೆ, ಇಡೀ ರಾಜ್ಯದಾದ್ಯಂತ ಕಳೆದ 4 ತಿಂಗಳಿಂದ ಒಂದು ದೊಡ್ಡ ಹೋರಾಟನ ಬೆಳೆಸ್ತಾ ಇದ್ದೀವಿ. ಅಂದ್ರೆ ಸರ್ಕಾರ ಏನು ಇತ್ತೀಚೆಗೆ ಇದರಲ್ಲೂ ಕೂಡ ಬಜೆಟ್ ಅಲ್ಲೂ ಕೂಡ ಅನೌನ್ಸ್ ಮಾಡಿದೆ, ಸುಮಾರು 800 KPS ಶಾಲೆಗಳನ್ನ ಮಾಡ್ತೀವಿ ಅಂತ ಹೇಳಿ, ಒಂದೇ ಸೂರಿನಡಿ ಉಜ್ವಲ ಶಿಕ್ಷಣ ಅಂತ ಹೇಳಿ ಘೋಷಣೆ ಇಟ್ಕೊಂಡು ಒಳ್ಳೆ ಶಿಕ್ಷಣದ ಹೆಸರಿನಲ್ಲಿ ಸರ್ಕಾರಿ ಶಾಲೆಗಳನ್ನ ಸುಮಾರು 40,000 ಸರ್ಕಾರಿ ಶಾಲೆಗಳನ್ನ ಸರ್ಕಾರ ಮುಚ್ಚೋದಕ್ಕೆ ಹೊರಟಿದೆ. ಗ್ರಾಮ ಪಂಚಾಯತಿಗೆ ಒಂದು ಸರ್ಕಾರಿ ಶಾಲೆ ಅಂತೆ ಇಡೀ ಕರ್ನಾಟಕದಲ್ಲಿ 6,000 KPS ಶಾಲೆಗಳನ್ನ ಮಾಡಿ, ಇನ್ನು ಉಳಿದಿರ್ತಕ್ಕಂಥ 40,000 ಸರ್ಕಾರಿ ಶಾಲೆಗಳನ್ನ ಈ ಶಾಲೆಗಳಿಗೆ ಮರ್ಜ್ ಮಾಡ್ತಕ್ಕಂಥ ಪ್ರಕ್ರಿಯೆ ಈಗಾಗಲೇ ಶುರುವಾಗಿದೆ. ಅದಕ್ಕೆ ತಕ್ಕಂಗೆ ನಮ್ಮ ಬಳ್ಳಾರಿಯಲ್ಲೂ ಕೂಡ ಸ್ನೇಹಿತರೆ ಈಗಾಗಲೇ DDP ಮೇಡಮ್ ಕೂಡ ಇತ್ತೀಚೆಗೆ ಅವರು ಕೂಡ ಹೇಳಿರೋ ಪ್ರಕಾರ KKRD ಇಂದ, ಕಲ್ಯಾಣ ಕರ್ನಾಟಕ ಒಂದು ನಿಧಿಯಿಂದ, ಹಾಗೆ KMRC ಮೈನಿಂಗ್ ಫಂಡ್ಸ್ ನಿಧಿಯಿಂದ, ಹಾಗೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಈ ಎಲ್ಲಾನು ಸೇರಿ ಸುಮಾರು 45 KPS ಶಾಲೆಗಳನ್ನ ಮುಂದಿನ ಜೂನ್ ತಿಂಗಳಲ್ಲೇ ತೆಗಿತೀವಿ ಅಂತ ಹೇಳಿದ್ದಾರೆ. ಸೊ ಈ ತರ 45 KPS ಶಾಲೆಗಳಾದ್ರೆ ಮಿನಿಮಮ್ ಒಂದು ಸ್ಕೂಲಿಗೆ 7 ರಿಂದ 8 ಶಾಲೆಗಳು ಮರ್ಜ್ ಆಗ್ತವೆ. ಈ ತರ ಕರ್ನಾಟಕ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಸುಮಾರು 600 ಶಾಲೆಗಳು ಮುಂದಿನ ಜೂನ್ ತಿಂಗಳಲ್ಲಿ ಮುಚ್ಚೋಗೋ ಅಂತ ಸಾಧ್ಯತೆಗಳಿದೆ. ಸೊ ಇಷ್ಟೆಲ್ಲ ಜನಗಳ ಒತ್ತಡ ಇದೆ, ಸಾಹಿತಿಗಳ ಒತ್ತಡ ಇದೆ, ಹೋರಾಟಗಾರರ ಒತ್ತಡ ಇದೆ. ಇಷ್ಟೆಲ್ಲ ಒತ್ತಡಗಳ ಮಧ್ಯೆ ಸರ್ಕಾರ ಶಾಲೆಗಳನ್ನ ಮುಚ್ಚೋದಿಕ್ಕೆ ನಿರ್ಧಾರ ಈಗಾಗಲೇ ತಗೊಂಡಿದ್ದಾರೆ. ಈ ಪ್ರೋಸೆಸ್ ಅನ್ನು ಕೂಡ ಈಗ ಶುರು ಮಾಡಿದ್ದಾರೆ. ಎಷ್ಟೋ ಸ್ಕೂಲ್ಗಳಲ್ಲಿ ಈಗ ಸರ್ಕುಲರ್ಗಳು ಕೂಡ ನಿಧಾನಕ್ಕೆ ಬರ್ತಾ ಇದೆ ಸ್ನೇಹಿತರೆ. ಆ ನಿಟ್ಟಿನಲ್ಲಿ ನಾವು ಇದೊಂದು ದೊಡ್ಡ ಹೋರಾಟ ಆಗಿ ಬೆಳಿಬೇಕು, ಬೃಹತ್ ಹೋರಾಟ ಆಗಿ ಬೆಳೆಯೋ ಕಾರಣ ಇಡೀ ಕರ್ನಾಟಕದಲ್ಲಿ ಪ್ರತಿ ಮನೆಗಳಿಂದ, ಹಳ್ಳಿಗಳಿಂದ ಜನಗಳು, ಪೋಷಕರು ಮತ್ತೆ ವಿದ್ಯಾರ್ಥಿಗಳು, ಯುವಕರು, ರೈತರು ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಇನ್ನೊಂದು ಮುಖ್ಯವಾದ ವಿಷಯ ಹೇಳ್ಬೇಕಂದ್ರೆ, ಇದು ಬರೇ ನಮ್ಮ AIDSO ವಿದ್ಯಾರ್ಥಿ ಸಂಘಟನೆ ಮಾತ್ರ ಈ ಹೋರಾಟನ ತಗೊಂಡಿಲ್ಲ. ರೈತ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು, ದಲಿತ ಸಂಘಟನೆಗಳು, ಮಹಿಳಾ ಸಂಘಟನೆಗಳು, ಎಲ್ಲಾ ಸಂಘಟನೆಯ ಮುಖಂಡರು ನಮ್ಮ ಹೋರಾಟಕ್ಕೆ ಬೆಂಬಲ ನೀಡಿ ಅವರು ಕೂಡ ಈ ಹೋರಾಟಕ್ಕೆ ಮೊಬಿಲೈಸ್ ಮಾಡ್ತಾ ಇದ್ದಾರೆ. ಹಳ್ಳಿಗಳಿಂದ ಸುಮಾರು 10,000ಕ್ಕೂ ಹೆಚ್ಚು ಜನಗಳು ಈ ಒಂದು ಹೋರಾಟ ಏನು ಏಪ್ರಿಲ್ 10ನೇ ತಾರೀಕು ಹೋರಾಟ ಮಾಡ್ತಾ ಇದೀವಿ ಬೆಂಗಳೂರು ಫ್ರೀಡಂ ಪಾರ್ಕ್ ಅಲ್ಲಿ. ಈ ಹೋರಾಟಕ್ಕೆ ಒಂದು ದೊಡ್ಡ ಸಂಖ್ಯೆಯಲ್ಲಿ ಜನಸಾಗರ ಬರೋದು ಕಾಯ್ತಾ ಇದ್ದಾರೆ ಸ್ನೇಹಿತರೆ. ಅವರೆಲ್ಲ ಒಗ್ಗಟ್ಟಾಗಿ ನಿಂತ್ಕೊಂಡಿದ್ದಾರೆ. ಈ ಮುಂದಿನ ಜೂನ್ ತಿಂಗಳಲ್ಲಿ 800 KPS ಶಾಲೆಗಳನ್ನ ಏನ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಕರ್ನಾಟಕದಲ್ಲಿ, ಅಷ್ಟೂ ಶಾಲೆಗಳನ್ನು ಕೂಡ ನಾವು ಉಳಿಸ್ಕೋತೀವಿ, ಒಂದೇ ಒಂದು ಶಾಲೆಯನ್ನು ಕೂಡ ಮುಚ್ಚೋದಕ್ಕೆ ನಾವು ಬಿಡಲ್ಲ ಅಂತ ಹೇಳಿ ಜನಗಳು ಒಗ್ಗಟ್ಟಾಗಿ ನಿಂತ್ಕೊಂಡಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಜನಗಳಿಗೆ ಮತ್ತೆ ಸರ್ಕಾರಕ್ಕೆ ಎದುರ ಬದ್ರ ನಿಂತ್ಕೊಂಡು ಒಂದು ಹೋರಾಟ ನಡೆಯುವಂತ ಸಂದರ್ಭ ಬರ್ತಾ ಇದೆ. ಸೊ ಇದಕ್ಕೆ ಈ ಒಂದು ಹೋರಾಟ ಮುನ್ನುಡಿಯಾಗಿ ನಿಂತ್ಕೊಳ್ಳುತ್ತೆ, ಏಪ್ರಿಲ್ 10ರ ಹೋರಾಟ. ಸೊ ಇದ್ರ ಬಗ್ಗೆ ನಮ್ಮ ಜಿಲ್ಲೆಯ ಜನತೆಗೆ ತಿಳಿಸ್ತಕ್ಕಂಥ ಕೆಲಸ ಇವತ್ತು ನಾವು ಪತ್ರಿಕಾಗೋಷ್ಠಿಯಲ್ಲಿ ಮಾಡ್ತಾ ಇದ್ದೀವಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.